ಒಂದು ಸಲ ಅಂತರೂ ಡಿ ಕೆ ಶಿವಕುಮಾರ್ ಎದ್ದು ನಿಂತು ಪೂಜ್ಯ ತಂದೆಯವ್ರ ಬಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಿಮ್ಮದು ಭಾಳಷ್ಟಿದೆ ಫೈಲು ಬಿಚ್ಚಿಡ್ಲಾ ಸೋಮನೆ ಕೂತ್ಕೋಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ. ಈ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಆದರೂ ಸಹ ವ್ಯತ್ಯಾಸ ರಾಜ್ಯದ ಹಿಂದೂಗಳಿಗೆ ಆಗೋದಿಲ್ಲ, ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಇದು ಸ್ಪಷ್ಟ. ಅದಕ್ಕೇ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕತ್ವ ಬದಲಾವಣೆ ಆಗಬೇಕು. ಈಗ ಮನೆಗೆ ಅಡ್ಡಾಡ್ತಾ ಇದ್ದಾರೆ ತಾವೇ ಬುಕ್ಕೆ ತಗೊಂಡು. ಹಿರಿಯ ನಾಯಕ ಸದಾನಂದ ಗೌಡರ ಮನೆಗೆ ಭೇಟಿ, ಅವರ ಸಲಹೆಯನ್ನು ಕೇಳಿದೆ. ಮಾಜಿ ಮುಖ್ಯಮಂತ್ರಿ ಅಪಾರ ಅನುಭವವುಳ್ಳಂಥ ಶ್ರೀ ಬೊಮ್ಮಾಯಿ ಮನೆಗೆ ಹೋದೆ, ಅವರ ಸಲಹೆಯನ್ನು ತೊಗೊಂಡೆ. ಯಾರ ಸಲಹೆಯೂ ತೊಗೋದಿಲ್ಲ. ಇವಾಗ ಸಲಹೆ ತೊಗೋದು ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ರುದ್ರೇಶ, ಒಂದಿಷ್ಟು ಪಟಿಂಗರ ಒಂದು ಗುಂಪೇನಿದೆ, ಅವರ ಸಲಹೆ ತೊಗೊಂಡು ಈ ರಾಜ್ಯದಲ್ಲಿ ಈ ವಿಜಯೇಂದ್ರ ಯಶಸ್ವಿ ರಾಜ್ಯ ಅಧ್ಯಕ್ಷ ಆಗಿಲ್ಲ. ಜನರ ಮನಸ್ಸಿನಲ್ಲಿ ವಿಜಯೇಂದ್ರ ಬಗ್ಗೆ ಯಾವುದೇ ಅನುಕಂಪ ಇಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಮುಸ್ಲಿಂ ಪರವಾಗಿ ಮಾತಾಡೋದು ಬಿಟ್ಟರೆ ಯಾವಾಗಲೂ ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ. ನಾನು ಮುಸ್ಲಿಂ ಆಗಿನ ತಿಳ್ಕೋರೇನೋ ಅಂತ ಬಹಿರಂಗ ಹೇಳಿಕೆ ಕೊಡ್ತಾರಂದರೆ ಇವ್ರು ಹೆಂಗೆ ಜಾತ್ಯತೀತ ನಾಯಕರಾಗ್ತಿಲಿಕ್ಕೆ ಸಾಧ್ಯತೆ? ಇವ್ರು ಹೆಂಗೆ ಎಲ್ಲ ಸಮುದಾಯಗಳನ್ನು ವಿಧಾಸ್ಕೊಂಡು ಹೋಗ್ತಾರಂತ ಸಂವಿಧಾನದ ಬದ್ಧವಾಗಿ ಇವ್ರು ಯಾವ ರೀತಿ ನಡೀತಾರೆ ಅನ್ನೋಂಥದ್ದು ನಮಗಂತೂ ವಿಶ್ವಾಸ ಇಲ್ಲ. ನಮ್ಮ ಮುಂದಿನ ಮುಖ್ಯಮಂತ್ರಿ ಆದರೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಈ ಪಟಿಂಗರ ಏನಾದಾರಲ್ಲ, ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ ಕಲೆಸತ ಮಾಡುವುದು, ಹಿಂದೂಗಳ ಹೆಣ್ಮಕ್ಕಳ ಲವ್ ಜಿಹಾದ್ ಮಾಡೋದು, ಇಂಥವ್ರ ವಿರುದ್ಧ ಬುಲ್ಡೋಜರ್ ಕಾರ್ಯಕ್ರಮ ನಮ್ಮದು ಪ್ರಾರಂಭ ಆಗ್ತದೆ. ಭ್ರಷ್ಟಾಚಾರ ರಹಿತವಾದಂಥ ಅಭಿವೃದ್ಧಿ ಪರವಾದಂಥ ಹಿಂದೂ ಪರವಾದಂಥ ಸರ್ಕಾರ ನಾವು ಕೊಡ್ತೀವಿ ಹೊರತು ನಮ್ಮ ಮನೆ ತುಂಬ್ಕೊಳ್ಳೋಂಥ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತೇಳಿ ಇವತ್ತು ಮೈಸೂರು ಚಾಮುಂಡಿ ದೇವಿಯ ಸನ್ನಿಧಿಯಲ್ಲಿ ನಾನು ನಿರ್ಣಯ ಮಾಡಿದ್ದೇನೆ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.